ಅಂಜರಿ, ಮಿಥುನ್ ಮಾಡಿದ್ದು ತಪ್ಪೇ ಇರಬಹುದು. ಆದ್ರೆ ನೀನು ನಿಮ್ಮತ್ತೆನ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಮಾನ ಮಾಡಿ ಮನೆಯಿಂದ ಆಚೆ ಕಳ್ಸಿರೋದು ಅದಕ್ಕಿಂತ ದೊಡ್ಡ ತಪ್ಪು. ನನ್ನ ವಿರುದ್ಧ ಯಾರೇ ನಿಂತ್ರು ಅವ್ರಿಗಾಗೋದು ಇದೇ ಶಿಕ್ಷೆನೆ. ಅದು ಅತ್ತೆ ಆದ್ರೂ ಸರಿ, ಅಮ್ಮ ಆದ್ರೂ ಸರಿ. ಸದ್ಯದಲ್ಲೇ ನಿಮ್ಗೂ ಇದೇ ಗತಿ ಆಗುತ್ತೆ. ಹುಷಾರಾಗಿರಿ. ನಿನಗ್ ಜನ್ಮ ಕೊಟ್ಟಿದ್ ನನ್ನನ್ನೇ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಪ್ಲಾನ್ ಮಾಡ್ತಿಲ್ಲ, ನಿರ್ಧಾರ ಮಾಡಾಗಿದೆ. ನಿನಗ್ ಜನ್ಮ ಕೊಟ್ಟಿದ್ ನಿಮ್ಮಪ್ಪನ ಕೈಲೇ ಆಗಿಲ್ಲ. ನಾನ್ ಸಾಕಿದ್ ಕೂಸ್ ನೀನು. ನೀನ್ ನನ್ನನ್ ಮನೆ ಬಿಟ್ಟು ಕಳಿಸ್ತೀಯಾ? ಕೆಲ್ಸ ಏನಾದ್ರೂ ಇದ್ರೆ ನೋಡ್ಕೊ ಹೋಗು. ಹೋಗೆ. ನಾನೆಷ್ಟು ಸ್ಟ್ರಾಂಗ್ ಅಂತ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಬಿಡು. ಹೋಗೆ. ಏನಮ್ಮ ವಾಸಂತಿ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ನೀನ್ ಹೇಗಿದ್ಯಾ ನನ್ ಸೊಸೆ? ಅದ್ ಸರಿ, ಹೇಗಿತ್ತು ನನ್ನ ಆಕ್ಟಿಂಗು? ನಟ ರಾಕ್ಷಸ ಅಂತಾರಲ್ಲ ಹಾಗೆ, ನಟ ಭಯಂಕರ ನಟ ರಾಕ್ಷಸಿ ನೀವು. ಅದೇನ್ ಡ್ರಾಮ, ಅದೇನ್ ಕಣ್ಣೀರು, ಅಬ್ಬಾ. ಅತ್ತೆ, ನಿಮ್ಮ ಹತ್ರ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಎದುರುಗಡೆ ಇರೋರನ್ನ ನಿಮ್ಮ ಆಕ್ಟಿಂಗ್ ಅಲ್ಲೇ ತಿಂದು ಮುಗಿಸ್ಬಿಡ್ತೀರಾ. ನಿಮ್ಗೆ ಬರೀ ನಟಿ ಅಲ್ಲ, ಮಹಾನಟಿ ಅಂತ ಬಿರುದು ಕೊಡ್ಬೇಕಿತ್ತು. ಮಂಜು, ನೀನ್ ನನ್ನ ಇಷ್ಟೊಂದು ಹೊಗಳ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಥ್ಯಾಂಕ್ಸ್. ನಂದೇನಿದ್ರು ಬರೀ ಆಕ್ಷನ್ನು, ಇದ್ರ ಹಿಂದೆ ಇರೋ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಎಲ್ಲ ನಿಂದೆ ತಾನೇ. ನೀನ್ ಹೇಳ್ಕೊಟ್ಟಿದ್ದನ್ನ ಚಾಚೂ ತಪ್ಪದೆ ಪಾಲಿಸಿದೀನಿ ಅಷ್ಟೇ. ನಾನ್ ಏನೇ ಹೇಳ್ಕೊಟ್ಟಿರ್ಬೋದು ಅತ್ತೆ, ಆದ್ರೆ ಎಲ್ಲಾರ್ ಮುಂದೆ ನಾಟಕ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಆ ನೀರ್ ಹಾಕೋ ಸಪ್ತಮಿನ ನಂಬಿಸಿ ಆ ಉಳೆ ನಿಮ್ಮನ್ ಮನೆ ಕರ್ಕೊಂಡು ಹೋಗೋ ತರ ಮಾಡಿದ್ರಲ್ಲ, ಅದು ನಿಜವಾದ ಆಕ್ಟಿಂಗು. ಒಂದು ಕ್ಷಣಕ್ಕೆ ನಾನು ನಿಜನೇನೋ ಅಂತ ನಂಬಿಟ್ಟಿದ್ದೆ. ಆ ಸಪ್ತಮಿ ಅಷ್ಟೇ ಅಲ್ಲ, ನಾಗರಾಜಣ್ಣನು ನಾವಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದಿದೀವಿ ಅಂತ ನಂಬಿಟ್ಟಿದ್ದಾನೆ. ಆದ್ರೆ ಈ ವಿಭಾ ಜಾನ್ವಿ ಇದಾರಲ್ಲ, ಆ ಚಿಲ್ಟಾರಿ ಪುಲ್ಟಾರಿಗಳು ನನ್ನ ನಂಬ್ತಾನೆ ಇಲ್ಲ. ಮನೆ ಒಳಗೆ ಇರೋದಕ್ಕೆ ಬಿಡ್ತಿರ್ಲಿಲ್ಲ. ಕೊನೆಗೆ ಆ ಸಪ್ತಮಿನೇ ಮಾತಾಡಿ ಪರ್ಮಿಷನ್ ತಗೊಂಡ್ಬಿಟ್ಲು. ನಮಗೆ ಆ ಮನೆಯವರೆಲ್ಲ ಮುಖ್ಯ ಅಲ್ಲ, ಆ ಶ್ರೀಮಂತ ಹೇಗಿದ್ದಾನೆ, ಅವನ್ ನಿಮ್ಮನ್ನ ನಂಬ್ತಿದ್ದಾನ ಅನ್ನೋದು ಅಷ್ಟೇ ಮುಖ್ಯ. ಹೌದು, ಆ ಶ್ರೀಮಂತ್ ನಿಮ್ ಜೊತೆ ಹೇಗ್ ನಡ್ಕೋತಿದ್ದಾನೆ? ನಿಮ್ಮನ್ನ ನಂಬ್ತಿದ್ದಾನಾ? ಅಯ್ಯೋ ಇಲ್ಲ ಮಂಜು ಪುಟ್ಟಿ, ಅವನ್ಗೆ ನನ್ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ನಮ್ ವಿಷಯವಾಗಿ ಆ ಸಪ್ತಮಿ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾನೆ. ನೋಡಿ, ನೀವ್ ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಆದಷ್ಟು ಬೇಗ ನೀವ್ ಆ ಶ್ರೀಮಂತು ಮನ್ಸಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಳ್ಳೇಬೇಕು. ಅವನ್ ದೃಷ್ಟಿಲಿ ನೀವು ತುಂಬಾ ಒಳ್ಳೆಯವರು ಅನ್ನೋ ಅಭಿಪ್ರಾಯ ಬರ್ಬೇಕು. ಅವನದೆಷ್ಟು ನಿಮ್ಮನ್ನ ನಂಬ್ಕೋಬೇಕು ಅಂತಂದ್ರೆ ಅವನು ಇಡೀ ಮನೆ ಜವಾಬ್ದಾರಿನ ನಿಮ್ ಕೈಯಲ್ಲಿ ಕೊಡ್ಬೇಕು. ಅಷ್ಟು ನಂಬಿಕೆನ ನೀವು ಗಳಿಸ್ಬೇಕು. ಅವಾಗ ಮಾತ್ರ ನಿಮ್ಮಿಂದ ಆ ನೀರು ಹಾಕೋ ಸಪ್ತಮಿನ ಮನೆ ಬಿಟ್ಟು ಆಚೆ ಕಳ್ಸೋದಿಕ್ಕಾಗದು. ಯೋಚನೆ ಮಾಡ್ಲೇಬೇಡ ಮಂಜು, ನಾಟಕ ಮಾಡೋದ್ರಲ್ಲಿ ನಿನ್ನನ್ನೇ ನಂಬಿಸಿದೀನಿ ನಾನು. ಹಂಗಂದ್ಮೇಲೆ ಇವರೆಲ್ಲ ಒಂದ್ ಲೆಕ್ಕನ? ಸದ್ಯದಲ್ಲೇ ಆ ಶ್ರೀಮಂತನ ಹೆಂಗೆ ಬುಗುರಿ ಥರ ಆಡಿಸ್ತೀನಿ ಅಂತ ನೋಡ್ತಾ ಇರು. ಸದ್ಯದಲ್ಲೇ ಆ ಸಪ್ತಮಿನ ಈ ಮನೆಯಿಂದ ಹೊರಗೆ ಹಾಕ್ತೀನಿ, ನೋಡ್ತಾ ಇರು. ಸರಿ ಸರಿ, ಯಾರೋ ಬರ್ತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ.
ಸಮರ್ಥು ನೀನ್ಯಾಕೋ ಇಲ್ಲಿ ಮಲ್ಗಿದ್ಯಾ? ರಾತ್ರಿ ಎಲ್ಲ ಮನೆಗೆ ಬರ್ದೆ, ಎಲ್ಲಿ ಹೋಗಿದ್ದೆ? ಅದು ಅದಕ್ಕೆ ಏನಾಯ್ತು ಹೇಳು. ಅಲ್ಲ ಅದಕ್ಕೆ ಒಂದ್ ಕಡೆ ನಮ್ಮ ಓನರು ನನ್ನ ಊರು ತುಂಬಾ ಕಳ್ಳ ಅಂತ ಹೇಳ್ಕೊಂಬರ್ತಿದ್ದಾರೆ. ಅವರು ಸುಳ್ಳು ಸುದ್ದಿ ಹಬ್ಸಿರೋದಕ್ಕೆ ನನಗೆಲ್ಲೂ ಕೆಲಸನೂ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಸ್ವಂತ ಅಣ್ಣನೇ ನನ್ನ ನಂಬದೆ ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ತಿದ್ದಾನೆ. ನಂಬಿಕೆನೇ ಇಲ್ದಿರೋರ್ ಜೊತೆ ಹೇಗತ್ಗೆ ಇರೋಕ್ಕಾಗತ್ತೆ ಹೇಳಿ? ಮನೆಗೆ ಬಂದ್ರೆ ಸಾಕು ಜಗಳ. ಇದನ್ನೆಲ್ಲ ನೋಡಿ ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಅದಕ್ಕೆ ಬೇಜಾರಾಗೋಗ್ಬಿಟ್ಟಿದೆ. ಏಯ್, ಏನ್ ಸಿಂಪತಿ ಕ್ರಿಯೇಟ್ ಮಾಡಕ್ಕೆ ತುಂಬಾ ಒಳ್ಳೆ ತರ ನಟಿಸ್ತಾ ಇದೀಯಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ ಬೈಕ್ ಕದ್ದಿಲ್ಲ ಅಂದ್ರೆ ನೀನು ಕಳ್ಳ ಅಂತ ಯಾಕೆ ಹೇಳ್ತಾರೆ ಹೇಳೋ? ಯಾಕಂದ್ರೆ ನೀನ್ ಕಳ್ತನ ಮಾಡಿದ್ಯಾ ಅದಕ್ಕೆ. ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಅವ್ರ ಓನರ್ ಸ್ಟೇಷನಿಗೆ ಬಂದು ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಸಾರಿನೂ ಕೇಳಿದ್ರಲ್ವಾ? ಅಂದ್ಮೇಲೆ ಮತ್ತೆ ಅವನ್ನ ಕಳ್ಳ ಅಂತ ಯಾಕೆ ಹೇಳ್ತಿದ್ದೀರಾ? ರೀ, ನೀವೇ ನಿಮ್ ತಮ್ಮನ್ ನಂಬಿಲ್ಲ ಅಂದ್ರೆ ಇನ್ ಯಾರು ನಂಬ್ತಾರೆ ಹೇಳಿ? ನಿಮ್ಗಿನ್ನೂ ಇವನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಕತ್ರೆ ಕೆಲಸ ಗೊತ್ತಿರೋ ಮಹಾನ್ ಕಿಲಾಡಿ ಇವನು. ಅಣ್ಣ ಸಾಕು, ಸುಮ್ನೆ ಏನೇನೋ ತಪ್ಪಾಗಿ ಮಾತಾಡಿದ್ರೆ ಸರಿ ಬರಲ್ಲ. ಅದು ಅಲ್ಲದೆ ನಿನ್ನ ಹತ್ರ ನಾನು ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ನನಗಿನ್ನೂ ಬಂದಿಲ್ಲ. ನಾನು ಯಾರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನ್ ಯಾರು ಎಂತ ಖತರ್ನಾಕ್ ಅಂತ ನನಗೂ ಚೆನ್ನಾಗೇ ಗೊತ್ತು. ರೀ, ಏನ್ರಿ ಮಾತಾಡ್ತಿದ್ದೀರಾ? ನೀವ್ ಮಾತಾಡ್ಬೇಡಿ, ಸುಮ್ಮನೆ ಸಪ್ತಮೆ. ಈ ಅಯೋಗ್ಯ ಶಿಖಾಮಣಿ ಯೋಗ್ಯತೆ ಏನಂತ ನಾನ್ ತಿಳಿಸ್ಕೊಡ್ತೀನಿ. ಏಯ್, ಈ ತಿಂಗಳು ಸಂಬಳ ಇಲ್ಲ ಕೇಳ್ತೀನಲ್ಲ, ಹೇಳೋ. ಈ ತಿಂಗಳು ಸಂಬಳ ಎಲ್ಲೋಯ್ತು? ಮನೆಗೆ ದುಡ್ಡು ತಂದು ಕೊಟ್ಟ್ಯಾ? ಓನರ್ ಜೊತೆ ಜಗಳ ಮಾಡ್ಕೊಂಡಿದ್ದಕ್ಕೆ ಸಂಬಳ ಕೊಡಲ್ಲ ಅಂತ ಹೇಳಿದ್ರು. ನಾನು ಬೇರೆ ಕೆಲಸ ಹುಡುಕ್ತಿದ್ದೀನಿ. ಕೆಲಸ ಸಿಕ್ಕಿದ ತಕ್ಷಣ ಸಂಬಳ ತಂದು ಕೊಡ್ತೀನಿ. ಕೆಲಸ ಎಲ್ಲ ಕರಿಬೇವಿಲ್ಲ ಅಂತ ನನ್ನ ಹತ್ರ ಕತೆ ಹೇಳ್ಬೇಡ. ನನಗೆ ಈ ತಿಂಗಳು ಸಂಬಳ ತಂದು ಕೊಡ್ಬೇಕಷ್ಟೇ. ರೀ, ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ಗಲಾಟೆ ಮಾಡ್ತಿಲ್ಲ. ಇನ್ನು ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ.